ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕದಿಂದ ವಾಚನ, ಅಧ್ಯಾಯ 25, ವಾಕ್ಯ 12. ಕೇಳುವ ಕಿವಿಗೆ ಕೊಡುವ ಬುದ್ಧಿವಾದವು ಹೊನ್ನಿನ ಮುರು, ಅಪರಂಜಿಯ ಆಭರಣವು. ಕೇಳುವ ಕಿವಿಗೆ ಕೊಡುವ ಬುದ್ಧಿವಾದವು ಹೊನ್ನಿನ ಮುರು, ಅಪರಂಜಿಯ ಆಭರಣವು. ನಾನೋರ್ವ ಗುರುಗಳ ಹತ್ರ ಕೆಲವು ವರ್ಷ ಅವರ ಜೊತೆ ಒಂದು ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಿದ್ದೆ. ಅಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದ್ದುಂಟು. ಅವರು ತುಂಬ ಹಿರಿಯರು, ಆದ್ದರಿಂದ ಅನುಭವದ ಮಾತುಗಳು. ಅದೇನಂತ ಹೇಳಿದರೆ, ಡೋಂಟ್ ಗಿವ್ ಅನ್ಆಸ್ಕ್ಡ್ ಅಡ್ವೈಸ್ ಅಂತ ಹೇಳಿಕೊಂಡು, ಯಾರಾದರೂ ಬುದ್ಧಿವಾದವನ್ನು ಕೇಳದಿದ್ದರೆ ಅಂಥದನ್ನು ಕೊಡಲಿಕ್ಕೆ ಹೋಗಬೇಡ ಅಂತ ಹೇಳಿಕೊಂಡು. ಹಲವು ಬಾರಿ ಹೀಗೆ ಆಗುವುದುಂಟು. ನಮ್ಮ ಸುತ್ತಮುತ್ತಲೂ ಇರುವಂಥ ಜನರಲ್ಲಿ ಕೆಲವು ಕಷ್ಟಗಳನ್ನು ನಾವು ಕಾಣುತ್ತೇವೆ. ಆ ಸಂದರ್ಭದಲ್ಲಿ ನಮಗೇನೋ ಕನಿಕರ ಉಂಟಾಗ್ತದೆ, ಅವರಿಗೆ ಸಹಾಯ ಮಾಡಬೇಕಾಗ್ತಂತ ಆಗ್ತದೆ ನಮಗೆ. ಆ ಸಂದರ್ಭದಲ್ಲಿ ಏನು ಮಾಡುವುದಂತ ನಮಗೆ ತಿಳಿಯಲ್ಲ. ಅದಕ್ಕಾಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ತೋರಿಸಲಿಕ್ಕೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅವರ ಸಹಾಯಕ್ಕೆ ಹೋಗ್ತೇವೆ. ಯಾವ ರೀತಿಯ ಸಹಾಯ? ನಮ್ಮ ಮನಸ್ಸಿನಲ್ಲಿ ಏನುಂಟೋ ಅದನ್ನು ಅವರಿಗೆ ಹೇಳುವುದು. ಡೋಂಟ್ ಗಿವ್ ಅನ್ಆಸ್ಕ್ಡ್ ಅಡ್ವೈಸ್. ಕೇಳದಿದ್ದರೆ ಈ ಬುದ್ಧಿವಾದವನ್ನು ಕೊಡಲಿಕ್ಕೆ ಹೋಗಬೇಡ ಅಂತ ಹೇಳಿಕೊಂಡು. ಮೊದಲು ನಾವು ತಿಳ್ಕೊಳ್ಬೇಕು, ನಾವು ಯಾರ ಹತ್ರ ಮಾತನಾಡುತ್ತೇವೆ, ಯಾರ ಸಹಾಯಕ್ಕೆ ಹೋಗ್ತೇವೆ, ಅವರು ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಅದನ್ನು ಅವರು ಕೇಳಲಿಕ್ಕೆ ತಯಾರಿದ್ದಾರೋ. ಇಲ್ಲದಿದ್ದರೆ ನಾವು ಕೊಡುವಂಥ ಬುದ್ಧಿವಾದ ಅದು ವ್ಯರ್ಥ. ಯಾಕಂತ ಹೇಳಿದರೆ, ಈ ಕಷ್ಟದಲ್ಲಿರುವಂಥ ಜನರು ಅವರು ಕೂಡ ಹಲವು ಪ್ರಯತ್ನವನ್ನು ಮಾಡಿರಬಹುದು. ಏನೋ ಜನರ ಹತ್ರ ಅವರು ಎಪ್ರೋಚ್ ಆಗಿದ್ದಿರಬಹುದು, ಅಥವಾ ಪರಿಹಾರವನ್ನು ಕಂಡು ಹುಡುಕಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಿರ್ಬೋದು. ಅವರ ಹತ್ರ ಕೂಡ ಅನುಭವ ಇರಲಿಕ್ಕೆ ಸಾಧ್ಯ ಉಂಟು. ಅಂತಹ ಸಂದರ್ಭದಲ್ಲಿ ನಾವು ಹೋಗಿ ಏನೋ ಒಂದು ಹೇಳಿ ನಮ್ಮ ಮೂಗು ತುರಿಸಿದಂತಾಗುವುದು. ಅದಕ್ಕಾಗಿ ಯಾರು ಸಮಸ್ಯೆಯಲ್ಲಿದ್ದಾರೆ, ಒಂದು ವೇಳೆ ಅವರಿಗೆ ನೆರವು ಬೇಕಿದ್ದರೆ ಅವರು ಕೇಳ್ತಾರೆ. ಯಾರಿಗೆ ನಾವು ಕೇಳದೆ ಸಹಾಯ ಮಾಡ್ಬೋದು? ಯಾರಿಗೆ ಅಂತ ಹೇಳಿದರೆ ಚಿಕ್ಕ ಮಕ್ಕಳು.
ಅವರಿಗೆ ಕೆಲವು ಬಾರಿ ಕೇಳಲಿಕ್ಕೆ ತಿಳಿಯಲ್ಲ. ಈ ಪುಟಾಣಿ ಶಿಶುಗಳು ಇರ್ತವೆ, ಅವರಿಗೆ ಹೇಳಲಿಕ್ಕೆ ಬರಲ್ಲ. ಅಂಥ ಸಂದರ್ಭದಲ್ಲಿ ಹೆತ್ತವರು ಅಥವಾ ಸುತ್ತಮುತ್ತಲಿರುವಂಥ ಹಿರಿಯರು ಅವರು ಅರ್ಥ ಮಾಡಿಕೊಳ್ತಾರೆ. ಅಂಥವರಿಗೆ ಸಹಾಯ ಮಾಡಬೇಕು. ಯಾರು ಬೆಳೆದಿದ್ದಾರೆ ಅಥವಾ ಈ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನಿಗಳಿದ್ದಾರೆ, ತಿಳ್ಕೊಳ್ಳಿಕ್ಕೆ ಶಕ್ತರಿದ್ದಾರೆ, ಅಂಥವರಲ್ಲಿ ನಾವು ಕೇಳದೆ ಒಂದು ವೇಳೆ ಹೋಗಿ ಈ ಬುದ್ಧಿವಾದವನ್ನು ಹೇಳಿದರೆ ಅದು ವ್ಯರ್ಥ ಆಗೋದು, ಅಧಿಕ ಪ್ರಸಂಗ ಕೂಡ ಆಗೋದು. ಅದಕ್ಕಾಗಿ ಈ ಕಷ್ಟದಲ್ಲಿರುವಂಥ ಜನರು ಅವರು ಕೇಳಿದರೆ ನಾವು ಅವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು, ನಮಗೆ ತಿಳಿದಿರುವಂಥ ವಿಷಯವನ್ನು ಅವರಿಗೆ ಹೇಳ್ಬೋದು, ನಮ್ಮ ಅನುಭವದಲ್ಲಿ ಏನಾಗಿದೆ ಅವರಿಗೆ ಹೇಳ್ಬೋದು. ಅದು ಬಿಟ್ಟು ಅವರ ಕಷ್ಟವನ್ನು ನೋಡುವಾಗ ನಮಗೇನು ಅನ್ನಿಸ್ತದೆ, ಹೋಗಿ ಅವರಿಗೆ ನಾವು ಬುದ್ಧಿವಾದವನ್ನು ಹೇಳಿದರೆ ಅದು ಉಪಯೋಗಕ್ಕೆ ಬರಲಿಕ್ಕಿಲ್ಲ. ಕೆಲವು ಬಾರಿ ಈ ಜನರು ಕಷ್ಟದಲ್ಲಿದ್ದವರು ಅವರಿಗೆ ಯಾರ ಹತ್ರ ಅದು ಕೂಡ ಮಾತನಾಡಬೇಕು. ಅದರ ಅರ್ಥ ಇದಲ್ಲ, ಅವ್ರು ನಮ್ಮ ಹತ್ರ ಕಷ್ಟಗಳನ್ನು ಹೇಳ್ತಾರೆ, ಅದಕ್ಕಾಗಿ ನಾವು ಅವರಿಗಿಂತಲೂ ಜಾಸ್ತಿ ಬುದ್ಧಿವಂತರಂತ ತಿಳ್ಕೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರಲ್ಲಿ ಕೂಡ ಜ್ಞಾನದ ಆ ಒಂದು ಅನುಭವ ತುಂಬ ಇರ್ತದೆ. ಬಡವರಿರ್ಬೋದು, ದೀನರಿರ್ಬೋದು, ಅದರ ಅರ್ಥ ಇದಲ್ಲ ಅವರು ಜಾಣ ಇಲ್ಲದವರು ಅಥವಾ ಜಾಣ್ಮೆ ಇಲ್ಲದವರು ಅಂತ ಅರ್ಥ ಅಲ್ಲ. ಎಷ್ಟೋ ಬಾರಿ ತುಂಬ ಕಷ್ಟದಲ್ಲಿದ್ದವರು ಅವರು ಅನುಭವದಿಂದಲೇ ತುಂಬ ಪಡೆದದಂಟು. ಕೇಳುವ ಕಿವಿಗೆ ಕೊಡುವ ಬುದ್ಧಿವಾದವು ಹೊನ್ನಿನ ಮುರುವು, ಅಪರಂಜಿಯ ಆಭರಣವು. ಕೇಳುವ ಕಿವಿಗೆ, ಕೇಳದಿರುವ ಕಿವಿಗೆಲ್ಲ. ಅದಕ್ಕಾಗಿ ಮೊದಲಿಗೆ ನೋಡಬೇಕೇನಂತ ಹೇಳಿದರೆ ಅವರು ಕೇಳುವವರೋ ಅದರ ಅಗತ್ಯ ಅವರಿಗೆ ಉಂಟಾ ಅಂತ ನಾವು ತಿಳ್ಕೊಳ್ಬೇಕು. ಒಂದು ವೇಳೆ ಅಂಥವರಿಗೆ ಈ ಬುದ್ಧಿವಾದವನ್ನು ಕೊಟ್ಟರೆ, ಈ ಅನುಭವದ ಮಾತುಗಳನ್ನು ಕೊಟ್ಟರೆ, ಆಗ ಅದು ಕಿವಿಗೆ ಹಾಕುವಂತಹ ಹೊನ್ನಿನ ಮುರು ಅದೇನು ಕೊಡ್ತದೆ ಅಂತ ಹೇಳಿದರೆ ಅಲಂಕಾರ ಕೊಡ್ತದೆ, ಅದು ಸೌಂದರ್ಯವನ್ನು ಕೊಡ್ತದೆ. ಅಗತ್ಯದಲ್ಲಿದ್ದವರು ಈ ಬುದ್ಧಿವಾದವನ್ನು ಅಥವಾ ಏನಾದರೂ ಸಹಾಯ ಕೇಳಿದರೆ ಅವರಿಗೆ ಅದನ್ನು ಕೊಟ್ಟರೆ ಅದರ ಬೆಲೆ ಅವರಿಗೆ ತಿಳಿಯುತ್ತದೆ, ಇಲ್ಲದಿದ್ದರೆ ಅದು ವ್ಯರ್ಥವಾಗ್ತದೆ. ಎಲ್ಲರೂ ಕೂಡ ಬಡವರಂತ ಹೇಳಿದ ಮಾತ್ರಕ್ಕೆ ಅವರಲ್ಲಿ ಈ ಜ್ಞಾನ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಒಂದು ಧರ್ಮ ಕೇಂದ್ರದಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಒಬ್ಬರು ತುಂಬ ಕಡಿಮೆ ಕಲಿತವರು, ಅವರು 7ನೇ ಕ್ಲಾಸ್ ಕೂಡ ಪೂರ್ತಿ ಮಾಡಲಿಲ್ಲ. ಆದರೆ ಅವರು ಮಾಡುವಂಥ ಕೆಲಸ ಮಾಡುವಂಥ ಆ ಒಂದು ರೀತಿ, ಯಾರ ಹತ್ರ ಹೋಗಿ ಎಲ್ಲಿ ಬೇಕಾದರೂ ಹೋಗಿ ಏನಾದರೂ ಕೂಡ ಕೆಲಸವನ್ನು ಮಾಡಿ ಬರುವವರು. ಈ ತುಂಬ ಕಲಿತವರು, ಉನ್ನತ ಹುದ್ದೆಯಲ್ಲಿ ಇದ್ದವರು ಕೂಡ ಅವರ ಕೆಲಸ ಆಗಬೇಕಿದ್ರೆ ಏನು ಸ್ವಲ್ಪ ಕೊಡಬೇಕು ಅವರಿಗೆ. ಸ್ವಲ್ಪ ಅಂತ ಹೇಳಿದರೆ ಅವರೇನು ಹೇಳ್ತಾರೆ ಅದನ್ನು ಕೊಡಬೇಕು. ಆದರೆ ಆ ಕಲಿಯದಿರುವಂತಹ ವ್ಯಕ್ತಿ ಎಲ್ಲೆಲ್ಲಿ ಹೋಗಿ ಏನೇನೋ ಕೆಲಸ ಮಾಡಿಕೊಂಡು ಬರ್ತಿದ್ದರು. ಯಾಕೆಂತ ಹೇಳಿದ್ರೆ ಈ ಜೀವನದ ಅನುಭವ ಒಂದು ಉಂಟು, ಅದು ಈ ಪುಸ್ತಕವನ್ನು ಓದಿದಂತಹ ಜ್ಞಾನಕ್ಕಿಂತಲೂ ಮಿಗಿಲಾದುದು. ಅದಕ್ಕಾಗಿ ಈ ಬುದ್ಧಿವಾದವನ್ನು ಕೊಡುವವರು ಯಾರು? ಬುದ್ಧಿವಾದವನ್ನು ಕೊಡುವವರು ನಿಜಕ್ಕೂ ಜಾಣರಿರಬೇಕು. ಯಾವ ವಿಷಯದ ಮೇಲೆ ಅವರು ಮಾತನಾಡ್ತಾರೆ ಅದು ಅವರಿಗೆ ತಿಳಿದಿರಬೇಕು. ಅಂಥವರ ಹತ್ರ ನಾವು ಬುದ್ಧಿವಾದವನ್ನು ಕೇಳಬೇಕು, ನಾವು ಅವರ ಹತ್ರ ಇರುವಂಥ ಜ್ಞಾನವನ್ನು ಪಡ್ಕೊಳ್ಬೇಕು. ಅದು ಸದುಪಯೋಗಕ್ಕೆ ಬರಬೇಕು. ನಮ್ಮ ಅಗತ್ಯದಲ್ಲಿ ಅಂಥವರ ನೆರವನ್ನು ನಾವು ಕೋರಬೇಕು.
ಮತ್ತು ಆಗ ಅವರು ಕೊಡುವಂಥ ನೆರವನ್ನು, ಆ ಒಂದು ಜ್ಞಾನವನ್ನು, ಅನುಭವವನ್ನು ನಾವು ಅದನ್ನು ಉಪಯೋಗಕ್ಕೆ ಹಾಕಬೇಕು. ಆಗ ಈ ಕಿವಿಗೆ ಹಾಕುವ ಹೊನ್ನಿನ ಮುರುವು ಅದು ಆಗ್ತದೆ. ಇಲ್ಲದಿದ್ದರೆ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತುಂಟು, ಈ ಚಿನ್ನಾಭರಣಗಳನ್ನು ಹಂದಿಯ ಮುಂದೆ ಹಾಕಬೇಡಿ ಅಂತ ಹೇಳಿಕೊಂಡು. ಹಂದಿಗೆ ಅದು ಚಿನ್ನ ಏನು ಅಥವಾ ವಜ್ರ ಏನು, ಹಂದಿಗೆ ಏನು ಬೇಕಂತ ಹೇಳಿದ್ರೆ ತಿನ್ನಲಿಕ್ಕೆ ಆಹಾರ ಬೇಕು. ಅದಕ್ಕೆ ಚಿನ್ನಾಭರಣ ಬೇಡ, ಅದರ ಅಗತ್ಯ ಇಲ್ಲ, ಅದರ ಬೆಲೆ ಕೂಡ ತಿಳಿದಿಲ್ಲ. ಹಾಗೆಯೇ ನಾವು ಯಾರ ಹತ್ರ ಮಾತನಾಡ್ತೇವೆ, ಯಾರ ಹತ್ರ ನಾವು ಸಂವಹನವನ್ನು ಮಾಡ್ತೇವೆ, ಆ ಇನ್ನೊಂದು ಪಾರ್ಟಿ, ಮುಂದೆ ಇರುವಂಥ ವ್ಯಕ್ತಿ ಯಾವ ರೀತಿಯವರು ಅಂತ ತಿಳ್ಕೊಳ್ಬೇಕು. ಆಗ ನಮ್ಮ ಜ್ಞಾನ, ನಮ್ಮ ಬುದ್ಧಿವಾದ ಅದು ಉಪಯೋಗಕ್ಕೆ ಬರ್ತದೆ. ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಒಂದೇನಂತ ಹೇಳಿದರೆ, ನಾವು ಅವರಿಗೆ ಹೇಳುವಂಥದ್ದು, ಎಲ್ಲಿ ಅದರ ಅಗತ್ಯ ಉಂಟು ಅಲ್ಲಿ ನಾವು ಹೇಳ್ಬೋದು, ಅದನ್ನು ಅವರು ಕೇಳ್ತಾರೆ. ಇನ್ನೊಂದು ನಾವು ಕೇಳುವಂಥದ್ದು. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಅಗತ್ಯದಲ್ಲಿ ನಾವು ಇನ್ನೊಬ್ಬರ ಹತ್ರ ಕೇಳಿ ತಿಳಿಬೇಕು. ಇಂಥ ಜನರು ಕೂಡ ಇದ್ದಾರೆ. ಏನಂತ ಹೇಳಿದರೆ, ನಮಗೆ ಎಲ್ಲ ಕೂಡ ತಿಳಿದುಂಟು ಅಂತ ಅರ್ಥ ಮಾಡಿಕೊಳ್ಳುವಂತಹ, ತಿಳಿದಿರುವಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಅಂಥವರು ಏನು ಕಲಿಯುವುದಿಲ್ಲ ಜೀವನದಲ್ಲಿ. ಎಲ್ಲ ತಿಳಿದುಂಟು ಅಂತ ತಿಳಿಯುವಂಥ ವ್ಯಕ್ತಿಗಳು ಯಾರು ಕೂಡ ಜೀವನದಲ್ಲಿ ಏನನ್ನು ಕೂಡ ಕಲಿಯುವುದಿಲ್ಲ ಅವರು. ಯಾಕಂತ ಹೇಳಿದ್ರೆ ಅವರ ಕೊಡ ತುಂಬಿ ಹೋಗಿದೆ. ಎಲ್ಲಿ ತುಂಬಿಸಬಹುದು, ಎಲ್ಲಿ ಖಾಲಿ ಉಂಟು ಅಲ್ಲಿ ಮಾತ್ರ ತುಂಬಿಸಲಿಕ್ಕೆ ಸಾಧ್ಯ ಉಂಟು. ಕೊಡದಲ್ಲಿ ಅದು ಅರ್ಧ ಖಾಲಿ ಇದ್ದರೆ ಇನ್ನರ್ಧ ನೀರು ಹಾಕ್ಬಹುದು, ಬಾಟ್ಲಿಯಲ್ಲಿ ಖಾಲಿ ಇದ್ದರೆ ಇನ್ನಷ್ಟು ಅದನ್ನು ತುಂಬಬಹುದು. ಎಲ್ಲಿ ತುಂಬಿ ಉಂಟೋ ಅಲ್ಲಿ ತುಂಬಿಸಲಿಕ್ಕೆ ತುಂಬ ಕಷ್ಟ. ನಿಜವಾಗಿ ತುಂಬಿದರೆ ಒಳ್ಳೆಯದು, ಆದರೆ ಖಾಲಿ ಇದ್ದು ನಾನು ತುಂಬಿದ ಕೊಡ ಅಂತ ಯಾರು ತಿಳಿತಾರೆ ಅಲ್ಲಿ ಏನು ಕೂಡ ತುಂಬಿಸಲಿಕ್ಕೆ ತುಂಬ ಕಷ್ಟ. ಅಂಥ ವ್ಯಕ್ತಿಗಳು ಕೂಡ ಇರ್ತಾರೆ ನಮ್ಮ ಸುತ್ತಮುತ್ತಲು, ನಮ್ಮ ಮಧ್ಯದಲ್ಲಿ ಇರ್ತಾರೆ. ನನಗೆಲ್ಲ ಕೂಡ ತಿಳಿದುಂಟು ಅಂತ ಹೇಳಿಕೊಂಡು ಅವರು ಏನನ್ನು ಕೂಡ ಕಲಿಯುವುದಿಲ್ಲ. ಕೆಲವೊಂದು ಸಲ ಇಂಥ ಅನುಭವ ಕೂಡ ಆಗ್ತದೆ. ಯಾರು ತನಗೆಲ್ಲ ತಿಳಿದುಂಟು, ನನಗೆ ಯಾರ ಕೂಡ ಸಹಾಯ ಬೇಡ, ನನಗೆ ಇನ್ನೊಬ್ಬರ ಹತ್ರ ಏನು ಕೂಡ ಕಲೀಲಿಕ್ಕಿಲ್ಲ ಅಂತ ತಿಳ್ಕೊಳ್ಳುವವರು ಅವರು ಇದ್ದಲ್ಲೇ ಇರ್ತಾರೆ, ಮುಂದಕ್ಕೆ ಹೋಗಲ್ಲ ಅವರು. ಅದರ ಬದಲಾಗಿ ಯಾರು ಆ ಒಂದು ವಿನಯದಿಂದ ಇನ್ನೊಬ್ಬರ ಹತ್ರ ಕಲಿತುಕೊಳ್ಳಿಕ್ಕೆ ಆಸೆ ಪಡ್ತಾರೆ, ಕಲಿತುಕೊಳ್ತಾರೆ, ಅವರು ಮುಂದಕ್ಕೆ ಸಾಗ್ತಾರೆ, ಅವರ ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ, ಅವರು ಉನ್ನತಕ್ಕೆ ಏರುತ್ತಾರೆ. ಕೇಳುವ ಕಿವಿಗೆ ಕೊಡುವ ಬುದ್ಧಿವಾದವು ಹೊನ್ನಿನ ಮುರುವು. ಈ ಜ್ಞಾನೋಕ್ತಿಯನ್ನು ತಿಳಿಕೊಳ್ಬೇಕಿದ್ರೆ ಬುದ್ಧಿವಾದವನ್ನು ಕೊಡುವವರು ಯಾರು? ನಾವು ಆಂಗ್ಲ ಭಾಷೆಯಲ್ಲಿ ಇದೇ ವಾಕ್ಯವನ್ನು ನೋಡಿದರೆ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಬುದ್ಧಿವಾದವನ್ನು ಕೊಡುವವರು ಯಾರಂತ ಹೇಳಿದರೆ, ನ್ಯಾಯ ಕೊಡುವಂಥ ಆ ಪೀಠದಲ್ಲಿರುವಂಥ ಜನರು, ನ್ಯಾಯ ತೀರ್ಪು ಕೊಡುವವರು, ನೀತಿ ತೀರ್ಪನ್ನು ಕೊಡುವವರು, ಅಥವಾ ಆ ಹೇಳುವಂಥ ವ್ಯಕ್ತಿಗಳು. ಅವರ ಹತ್ರ ಜಾಣ್ಮೆ ಉಂಟು, ಅನುಭವ ಉಂಟು. ಅವರು ಯಾವಾಗ ಹೇಳ್ತಾರೋ ಅದನ್ನು ಉಳಿದವರು ಪಡ್ಕೊಳ್ಬೇಕು, ತಿಳಿಬೇಕು, ಮತ್ತು ಅದನ್ನು ಉಪಯೋಗಕ್ಕೆ ಹಾಕಬೇಕು ಜೀವನದಲ್ಲಿ. ಇಲ್ಲದಿದ್ದರೆ ಮುಂದೆ ಕಷ್ಟ ಕಾದಿರ್ತದೆ. ಜವಾಬ್ದಾರಿಯಲ್ಲಿ ಇರುವಂಥ ವ್ಯಕ್ತಿಗಳು ಹೇಳಿದಾಗ, ಅನುಭವದಿಂದ ಹೇಳಿದಾಗ ಅದನ್ನು ಸ್ವೀಕರಿಸುವಂಥ ಮನಸ್ಸು ಎಲ್ಲರ ಹತ್ರ ಇರಬೇಕು. ಇಲ್ಲದಿದ್ದರೆ ಬಾವಿಯೊಳಗಿನ ಕಪ್ಪೆಯ ಹಾಗೆ ನಾವು ಹಾಕ್ತೇವೆ, ಮಂಡೂಕದ ಹಾಗೆ. ಪ್ರಿಯರೇ, ನಾವು ಎಲ್ಲ ವಿಷಯಗಳಲ್ಲಿ ಎಲ್ಲ ಪರಿಣತರಲ್ಲ. ನಾವು ಯಾವುದೋ ಒಂದು ವಿಷಯದಲ್ಲಿ ನಾವೇನೋ ಜ್ಞಾನ ಉಳ್ಳವರಾಗಿರಬಹುದು. ಹಲವಾರು ವರ್ಷಗಳ ಹಿಂದೆ ಒಂದು ಸಂಸ್ಥೆಯಲ್ಲಿ ಒಬ್ಬ ಧರ್ಮಗುರುಗಳು ಕೆಲಸ ಮಾಡ್ತಿದ್ದವು. ಅಲ್ಲಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಪದವಿಯನ್ನು ಪಡೆದಂಥ ವೈದ್ಯರು ಅಲ್ಲಿದ್ದರು. ಧರ್ಮಗುರುಗಳ ವಿಚಾರ ಬೇರೆಯೇ. ಅಂಥ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆಯನ್ನು ಕೇಳಿದೆ,
ಈ ದೊಡ್ಡ ದೊಡ್ಡ ಪದವಿಯನ್ನು ಪಡೆದಂಥ ವ್ಯಕ್ತಿಗಳು ಅಲ್ಲಿದ್ದಾರೆ, ಉನ್ನತ ಶಿಕ್ಷಣವನ್ನು ಪಡೆದವರು. ಅಂಥವರೊಂದಿಗೆ ನಿಮಗೆ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದರೆ ಅವರು ಅಲ್ಲಿಯ ನಿರ್ದೇಶಕರಾಗಿದ್ದರು. ಇಂತಹ ಕಲಿತ ವ್ಯಕ್ತಿಗಳ ಜೊತೆಗೆ ಈ ಆಡಳಿತದ ಒಂದು ವ್ಯವಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅವರು ಕೇಳ್ತಾರೋ ಅಂತ ಹೇಳಿದರೆ ಸ್ವೀಕಾರ ಮಾಡ್ತಾರೋ ಹೇಳಿದ್ದನ್ನು ಅಂತ ಹೇಳಿಕೊಂಡು ಧರ್ಮಗುರುಗಳು ಒಂದು ವಿಚಾರವನ್ನು ಹೇಳ್ತಾರೆ. ಅವರು ಹೇಳಿದರು, ಅವರ ವಿಷಯದಲ್ಲಿ ಅವರು ಪರಿಣತರು, ಆದರೆ ಎಲ್ಲ ವಿಷಯಗಳಲ್ಲಿ ಅಲ್ಲ. ಎಲ್ಲ ವಿಷಯಗಳಲ್ಲಿ ಅಲ್ಲ, ಆಡಳಿತದ ವಿಚಾರದಲ್ಲಿ ಅವರು ಪರಿಣತರಲ್ಲ. ಅವರ ಕ್ಷೇತ್ರದಲ್ಲಿ ಅವರ ವಿಷಯದಲ್ಲಿ ಅವರು ಪರಿಣತರು. ಆದರೆ ಈ ಧರ್ಮಗುರುಗಳು ನಿರ್ದೇಶಕರಾಗಿದ್ದವರು, ಅವರು ಇನ್ನಿತರ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು. ಅವರಿಗೆ ಆಡಳಿತದ ಆ ಒಂದು ತರಬೇತಿ ಇತ್ತು, ಆಮೇಲೆ ಆ ಕೌಶಲ್ಯ ಇತ್ತು, ಆ ಧೈರ್ಯ ಇತ್ತು. ಅದಕ್ಕಾಗಿ ಕಲಿತ ವ್ಯಕ್ತಿಗಳೊಂದಿಗೆ ಕೂಡ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿತ್ತು. ಎಲ್ಲರೂ ಕೂಡ ಎಲ್ಲ ವಿಚಾರದಲ್ಲಿ ಪರಿಣತರಲ್ಲ. ಕೆಲವು ವ್ಯಕ್ತಿಗಳು ಕೆಲವು ವಿಚಾರದಲ್ಲಿ ಪರಿಣತರು. ಆ ಒಂದು ವಿಷಯವನ್ನು ಮನಸ್ಸಿನಿಟ್ಟರೆ ನಮಗೆ ಉಳಿದವರ ಹತ್ರ ತಿಳಿದು ಅರ್ಥ ಮಾಡಿಕೊಳ್ಳಲಿಕ್ಕೆ, ಕಲೀಲಿಕ್ಕೆ ತುಂಬ ಉಂಟು. ನನಗೆ ಒಂದು ವಿಚಾರದಲ್ಲಿ ಒಳ್ಳೆಯದಾಗಿ ತಿಳಿದುಂಟು, ಅದಕ್ಕಾಗಿ ಉಳಿದೆಲ್ಲದರದಲ್ಲಿ ನನಗೆ ತಿಳಿದುಂಟು ಅಥವಾ ನನಗೆ ಎಲ್ಲ ಕೂಡ ಗೊತ್ತುಂಟು ಅಂತ ಹೇಳುವಂಥದ್ದು ಅದು ಒಂದು ರೀತಿಯಲ್ಲಿ ಮೂರ್ಖತನ. ಅದಕ್ಕಾಗಿ ಕೇಳುವ ಕಿವಿಗೆ ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ ಅಂಥವರಿಗೆ ಕೊಡುವಂಥ ಬುದ್ಧಿವಾದವು ಅದು ಫಲ ಕೊಡ್ತದೆ. ಯಾವ ರೀತಿಯ ಫಲ? ಅದು ಫಲ ಕೊಡ್ತದೆ ಹೇಗೆ ಅಂತ ಹೇಳಿದರೆ, ಅವರಲ್ಲಿ ಹೇಳಿದಂಥ ಬುದ್ಧಿವಾದ ಅದು ತುಂಬ ವೃದ್ಧಿ ಆಗ್ತದೆ, ತುಂಬ ವೃದ್ಧಿ ಆಗ್ತದೆ. ಯಾರು ಬುದ್ಧಿವಾದವನ್ನು ಕೊಡ್ತಾರೆ ಅವರು ಶ್ರೀಮಂತರಾಗಿರಬೇಕಾಗಿಲ್ಲ, ಅಥವಾ ಅವರು ತುಂಬ ಉಳ್ಳವರಾಗಿರಬೇಕಾಗಿಲ್ಲ. ಅವರಲ್ಲಿ ಅನುಭವ ಉಂಟು. ಏನೋ ಅವರಿಗೆ ಈ ಉಳಿದ ವಿಚಾರಗಳಲ್ಲಿ ಅಥವಾ ವಸ್ತುಗಳಲ್ಲಿ ಆಸೆ ಇಲ್ಲದಿರ್ಬೋದು. ಅದಕ್ಕಾಗಿ ಅವರ ಹತ್ರ ಏನಿಲ್ಲ, ಅದಕ್ಕಾಗಿ ನಾನು ಅವರ ಹತ್ರ ಹೋಗಿ ಕೇಳಿ ತಿಳಿಯುವುದು ಬೇಕಾ? ಯಾಕಂತ ಹೇಳಿದ್ರೆ ನನ್ನಲ್ಲಿ ಅದಕ್ಕಿಂತಲೂ ಜಾಸ್ತಿ ಉಂಟು ಅಂತ ಹೇಳಿಕೊಂಡು ನಾವು ಎಲ್ಲವನ್ನು ಕೂಡ ಈ ದ್ರವ್ಯ ರೂಪದಲ್ಲಿ ಅಳತೆ ಮಾಡಲಿಕ್ಕೆ ಆಗಲ್ಲ. ಈ ಪ್ರಪಂಚದ ದೃಷ್ಟಿಯಿಂದ ನೋಡಲಿಕ್ಕೆ ಆಗಲ್ಲ. ಪ್ರಪಂಚದ ದೃಷ್ಟಿ ಒಂದು, ಜ್ಞಾನದ ದೃಷ್ಟಿ ಇನ್ನೊಂದು, ಜಾಣ್ಮೆಯ ದೃಷ್ಟಿ ಮತ್ತೊಂದು. ಹೀಗೆ ಒಬ್ಬರ ಹತ್ರ ತುಂಬ ಬುದ್ಧಿವಾದ ಕೊಡುವಂಥ ಶಕ್ತಿ ಉಂಟು, ಜಾಣ್ಮೆ ಕೊಡುವಂಥ ಶಕ್ತಿ ಉಂಟು, ಆದರೆ ಅವರ ಹತ್ರ ಈ ಉಳಿದ ಲೌಕಿಕ ವಿಚಾರಗಳಲ್ಲಿ ಏನಿಲ್ಲದಿರಬಹುದು, ಆದರೆ ಅವರ ಹತ್ರ ಜೀವನದ ಅನುಭವ ಉಂಟು. ಅಂಥದ್ದನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವತ್ತಾದರೂ ಕೂಡ ಸಿದ್ಧರಿದ್ದರೆ ಖಂಡಿತವಾಗಿಯೂ ನಾವು ಒಳಿತಾಗಲಿಕ್ಕೆ ಅಥವಾ ಉನ್ನತಿಗೆ ಏರಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಅಪರಂಜಿಯ ಆಭರಣಕ್ಕೆ ಇಂಥ ಒಂದು ಅಪರಂಜಿಯನ್ನು ಇಟ್ಟರೆ, ವಜ್ರವನ್ನು ಇಟ್ಟರೆ ಅದು ಇನ್ನೂ ಕೂಡ ಸುಂದರವಾಗಿ ಕಾಣುತ್ತೆ, ಚೆಂದಾಗಿ ಕಾಣ್ತದೆ. ಅದೇ ಪ್ರಕಾರ ಯಾರಲ್ಲಿ ಸ್ವೀಕಾರ ಮಾಡುವಂಥ ಆ ಒಂದು ತೆರೆದ ಮನಸ್ಸುಂಟು, ನೀಡಿದಂಥ ಬುದ್ಧಿವಾದವು ಅದೇ ರೀತಿಯಲ್ಲಿ ಅದು ಸೌಂದರ್ಯವನ್ನು ನೀಡ್ತದೆ, ಅದು ತುಂಬ ಫಲ ಕೊಡ್ತದೆ. ಹಾಗೇನೇ ಆಗಲಿ. ಕರ್ತರಾದ ದೇವರೇ, ಇವತ್ತು ನಾವು ನಿಮ್ಮ ವಾಕ್ಯವನ್ನು ಕೇಳಿದ್ದೇವೆ. ನಮ್ಮ ಜೀವನದಲ್ಲಿ ನೀವು ನಮಗೆ ಅಗತ್ಯ ಇರುವುದನ್ನು ಕೊಟ್ಟಿದ್ದೀರಿ, ಆದರೆ ನಾವು ಕಲಿತುಕೊಳ್ಳುವಂಥ ವಿಚಾರಗಳು ಇನ್ನೂ ಇವೆ. ಉಳಿದವರು, ನಮ್ಮ ಸುತ್ತಮುತ್ತಲಿರುವವರು ಜ್ಞಾನಿಗಳು, ಜಾಣ್ಮೆ ಇದ್ದವರು ಇದ್ದಾಗ ಅವರ ಹತ್ರ ದೀನತೆಯಿಂದ, ವಿನತೆಯಿಂದ ನಾವು ಕಲಿತುಕೊಳ್ಳಲಿಕ್ಕೆ ಬೇಕಾದಂಥ ಒಂದು ಕಲಿಯುವಂಥ ಮನಸ್ಸು ನಮಗೆಲ್ಲರಿಗೂ ಕೂಡ ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂಥ ಪ್ರತಿಯೊಬ್ಬರ ಮೇಲೆ ಆಶೀರ್ವಾದಗಳನ್ನು ನೀಡಿರಿ, ಆರೋಗ್ಯದ, ನೆಮ್ಮದಿಯ ಆರೋಗ್ಯಗಳನ್ನು. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.